Hi friends, welcome to CS Logic channel. ಇವತ್ತು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂತ ಎಲ್ಲ ಸ್ಟೂಡೆಂಟ್ಸ್ಗೋಸ್ಕರ ಅಪ್ಲೈಡ್ ಸೈನ್ಸ್ ಅನ್ನು ಮಾಡ್ತಾ ಇದ್ವಿ. ಈ ಸತಿ ಬಂದು 2017ನೇ ಸಾಲಿನ ಕ್ವಶನ್ ಪೇಪರ್ ಏನಿದೆ ಅದನ್ನ ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಬಂದು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಕಾಮನ್ ಕ್ವಶನ್ಸ್ ಆಗಿರುತ್ತೆ. ಓಕೆನಾ? ಸೊ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್. ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ ಹೋಗೋಣ. The property of light that Eigen's wave theory would explain. So Eigen wave theory alli the property of light na yav tara explain madidare anta kelidare. So the right answer is option C, interferences. Okay, next question. The spectrum of black body radiation is successfully explained by. So spectrum of black body radiation anno theory anna yav ondu law explain madutte anta kelidare. It is Planck's quantum theory of light. So the option D is the right answer. Next question. For consecutive interference of light, the path difference should be. So ನಿಮ್ಮ ಒಂದು constructive interference of light ಅಲ್ಲಿ path ನ difference ನ formula ಇದೆ. So that is option A, 2n lambda divided by 2. So its basic formula is n lambda. So 2 cancel ಆಗುತ್ತೆ. ಅದಕ್ಕೆ ನಿಮ್ಮ ಒಂದು confusion ಗೋಸ್ಕರ 2n lambda divided by 2 ಅಂತ ಕೊಟ್ಟಿದ್ದಾರೆ. ಓಕೆನಾ? So next question. Two very close objects are just revolved if the central maximum of one object is on. So ಎರಡು ಆಬ್ಜೆಕ್ಟ್ ಇದೆ ಕ್ಲೋಸ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ಒಂದು ಆಬ್ಜೆಕ್ಟ್ ಮ್ಯಾಕ್ಸಿಮಮ್ ಆಗಿದ್ದಾಗ ಇನ್ನೊಂದು ಆಬ್ಜೆಕ್ಟ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ದ ಫಸ್ಟ್ ಮಿನಿಮಮ್ ಆಫ್ ಅನದರ್. ಸೊ ಒಂದು ಆಬ್ಜೆಕ್ಟ್ ಮ್ಯಾಕ್ಸಿಮಮ್ ಆದ್ರೆ ಇನ್ನೊಂದು ಆಬ್ಜೆಕ್ಟಿನ ರಿವಾಲ್ವಿಂಗ್ ಡಿಸ್ಟೆನ್ಸ್ ಏನಾಗಿರುತ್ತೆ, ಮಿನಿಮಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. The light is incident at polarized angle and the angle of refraction is r then. So ನಿಮ್ಮ ಒಂದು angle of polarized angle ಗೂ ಮತ್ತೆ angle of refraction ಗೂ ನಿಮ್ಮ ಒಂದು formulas ನ ಹೇಳಬೇಕಾಗುತ್ತೆ, relationship formula. So that is option B is the right answer. That is polarized angle plus angle of refraction is equal to 90 degree ಆಗಿರುತ್ತೆ. ಓಕೆನಾ? Next question. Minimum energy required to remove an electron from the metal surface is called. So ನಿಮ್ಮ ಒಂದು ಮೆಟಲ್ ಸರ್ಫೇಸ್ ನಲ್ಲಿ ಎಲೆಕ್ಟ್ರಾನ್ ನ ರಿಮೂವ್ ಮಾಡೋದಕ್ಕೆ ಮಿನಿಮಮ್ ಎನರ್ಜಿ ಬೇಕಾಗಿರುತ್ತೆ. ಆ ಮಿನಿಮಮ್ ಎನರ್ಜಿಯನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆನಾ? ದ ರೈಟ್ ಆನ್ಸರ್ ಇಸ್ ವರ್ಕ್ ಫಂಕ್ಷನ್. ಓಕೆ, ಕ್ವೆಶ್ಚನ್. When the size of the scattering particle is small, the intensity of scattered light is inversely proportional to. ನಿಮ್ಮ ಒಂದು size of scattering particle is smaller, the intensity of scattered light inversely proportional ಯಾವುದಕ್ಕಾಗಿರುತ್ತೆ ಅಂತ ಕೇಳಿರೋದು. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ 4th ಪವರ್ ಆಫ್ ದಿ ವೇವ್ ಲೆಂತ್. ಸೊ ನಿಮ್ಮ ಒಂದು ವೇವ್ ಲೆಂತ್ ನ 4th ಪವರ್ಗೆ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಟೈಮ್ ಫಾರ್ ವಿಚ್ ಅನ್ ಆಟಮ್ ಸ್ಟೇಸ್ ಇನ್ ಮೆಟಾಸ್ಟೇಬಲ್ ಸ್ಟೇಟ್ ಈಸ್ ಆಫ್ ದಿ ಆರ್ಡರ್ ಆಫ್. ಸೊ ನಿಮ್ಮ ಒಂದು ಆಟಮ್ ನ ಮೆಟಾಸ್ಟೇಬಿಲಿಟಿ ಸ್ಟೇಬಲ್ ನ ಸ್ಟೇಟ್ ನ ಆರ್ಡರ್ ಎಷ್ಟಾಗಿರುತ್ತೆ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಮಿಲಿ ಸೆಕೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. If an element emits beta rays, then its atomic number. So ನಿಮ್ಮ ಒಂದು ಯಾವುದೇ ಒಂದು ಎಲಿಮೆಂಟ್ ಬೀಟಾ ರೇಸ್ ನ ಎಮಿಟ್ ಮಾಡಿದಾಗ ಅದರದ್ದು ಅಟಾಮಿಕ್ ನಂಬರ್ ಏನಾಗಿರುತ್ತೆ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಬೈ 1. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. If the concentration of H ion, hydrogen ion, is more than the 10 to the power of -7 grams ion per liter, the solution is. So ನಿಮ್ಮ ಒಂದು ಹೈಡ್ರೋಜನ್ ಅಯಾನ್ 10 to the power of -7 ಗಿಂತ ಮೇಲ್ಪಟ್ಟಿದ್ದರೆ ಅದು ಏನಾಗಿರುತ್ತೆ, ಆ ಸೊಲ್ಯೂಷನ್ ಏನಾಗುತ್ತೆ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಆಸಿಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಎ ಗ್ಯಾಲ್ವನಿಕ್ ಸೆಲ್ ಇಸ್ ಒನ್ ಇನ್ ವಿಚ್. ಸೊ ನಿಮ್ಮ ಒಂದು ಗ್ಯಾಲ್ವನಿಕ್ ಸೆಲ್ ಬಗ್ಗೆ ಕೇಳಿದರೆ ಗ್ಯಾಲ್ವನಿಕ್ ಸೆಲ್ ಇಸ್ ನಥಿಂಗ್ ಬಟ್ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕೆಮಿಕಲ್ ಎನರ್ಜಿ ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. The SI unit of coefficient of viscosity is. ಸೊ ಇಲ್ಲಿ ವಿಸ್ಕಾಸಿಟೀಸ್ ನ ಕೋಎಫಿಷಿಯಂಟ್ SI ಯೂನಿಟ್ ಅಲ್ಲಿ ಇರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತ ಎಲ್ಲ ಆಪ್ಷನ್ಸ್ ರಾಂಗ್ ಆಗಿದೆ. ಸೊ ಯಾಕೆ ರಾಂಗ್ ಆಗಿದೆ ಅಂದ್ರೆ ಇಟ್ ಈಸ್ ಕ್ಯಾಪಿಟಲ್ ಎಸ್ ಕೊಟ್ಟಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಎಸ್ ಕೊಟ್ಟಿರೋದ್ರಿಂದ ಎಲ್ಲ ಆಪ್ಷನ್ಸ್ ರಾಂಗ್ ಆಗಿದೆ. ಅದರಿಂದ ಇದು ಗ್ರೇಸ್ ಮಾರ್ಕ್ಸ್ ಆಗಿದೆ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ದ ಪ್ರಿಫಿಕ್ಸ್ ಯೂಸ್ಡ್ ಫಾರ್ 10 to the power of +9 ಈಸ್. ಸೊ ನಿಮ್ಮ ಒಂದು 10 to the power of +9 ನ ಏನಂತ ಕರಿತೀವಿ ಅಂತ ಕೇಳಿದರೆ ದ ಆಪ್ಷನ್ ಇಸ್ ಗೀಗಾ. So 10 to the power of -9 ಕೊಟ್ಟಿದ್ರೆ it is nano ಆಗ್ತಾ ಇತ್ತು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. The physical quantity which has the dimensional formula, that is m into L to the power of 0 into 10 to the power of -2 is. ಸೊ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಈ ಡೈಮೆನ್ಷನಲ್ ಫಾರ್ಮುಲಾ ಹೊಂದಿರುತ್ತೆ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಆಪ್ಷನ್ ಬಿ, ಸರ್ಫೇಸ್ ಟೆನ್ಷನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದ ಲೀಸ್ಟ್ ಕೌಂಟ್ ಆಫ್ slide calipers is given by. ನಿಮ್ಮ ಒಂದು ಸ್ಲೈಡ್ ಕ್ಯಾಲಿಪರ್ಸ್ ನ ಲೀಸ್ಟ್ ಕೌಂಟ್ ನ
ಫಾರ್ಮುಲಾ ಏನು ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ 1 MSD minus 1 VSD. 1 MSD ಅಂದ್ರೆ main scale division minus 1 vernier scale division. Okay, so the next question, the product of force and time is. So ನಿಮ್ಮ ಒಂದು force into time na product ಏನಂತ ಕರಿತೀವಿ ಅಂತ ಕೇಳಿದರೆ the right answer is we will call it as impulse. Okay, next question, the change in position of a particle in a particular direction is referred to as. ಸೊ ನಿಮ್ಮ ಒಂದು ಪೊಸಿಷನ್, ಪಾರ್ಟಿಕಲ್ ನ ಪೊಸಿಷನ್ ನ ಚೇಂಜ್ ಮಾಡೋದಕ್ಕೆ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ನಡೆಯೋದಕ್ಕೆ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ರೆ ಇಟ್ ಈಸ್ ಆಪ್ಷನ್ ಬಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ದ ಈಕ್ವೇಶನ್ ಆಫ್ ಮೋಷನ್ ಆಫ್ ಅ ಬಾಡಿ ಫಾರ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ SN ಇನ್ ದಿ nth ಸೆಕೆಂಡ್ ಇಸ್ ಗಿವನ್ ಬೈ. ಸೊ ನಿಮ್ಮ ಒಂದು ಈಕ್ವೇಶನ್ ಆಫ್ motion of the body distance traveled na SN na formula ಕೇಳಿದರೆ, so that is the right answer is option A, SN is equal to U, that is initial velocity plus A divided by 2, A andre acceleration, into 2n minus 1 is your formula for your motion of the body for distance traveled. Okay, next question, a bullet of mass 0.01 kg is fired with a velocity of 916 meter per second for a rifle of mass 3 kg. The velocity of recoil of rifle is. ಸೊ ನಿಮ್ಮ ಒಂದು ಗನ್ನ ಬುಲೆಟ್ ಮಾಸ್ ಎಷ್ಟಿರುತ್ತೆ ಅಂದ್ರೆ 0.01 kg ಇದೆ, ಮತ್ತೆ ಅದು ಬುಲೆಟ್ ಎಷ್ಟು ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ ಅಂದ್ರೆ 960 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ. ಸೊ ನಿಮ್ಮ ಒಂದು ಗನ್ನ ವೆಯ್ಟ್ ಎಷ್ಟಿದೆ, 3 kg ಇದೆ. ಓಕೆನಾ, ಸೊ ವೆಲಾಸಿಟಿ ಆಫ್ ರಿಕಾಲಿಂಗ್ ಅಂದ್ರೆ ಗನ್ ಫೈರ್ ಆದ್ಮೇಲೆ ಅದು ಎಷ್ಟು ವೆಲಾಸಿಟಿಯಿಂದ ಹಿಂದಕ್ಕೆ ಬರುತ್ತೆ ಅಂತ ಕೇಳಿರೋದು. ಓಕೆನಾ, ಸೊ ಇದಕ್ಕೆ ಸೊಲ್ಯೂಷನ್ ನೋಡ್ಕೊಂಡ್ಬರೋಣ. So velocity of recoil of rifle is equal to mass of the bullet. So mass bullet na mass is to into velocity of the bullet. So bullet ಎಷ್ಟು ವೇಗದಲ್ಲಿ ಹೋಗ್ತದೆ, so whole divided by mass of the rifle. So rifle na mass ಎಷ್ಟು ಅಂತ ಕೇಳಿದ್ದಾರೆ. So ಈ ಎಲ್ಲಾ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get 3.2 meter per second ಸಿಗುತ್ತೆ. ಬಟ್ ಮೈನಸ್ ಸೈನ್ ಏನಕ್ಕೆ ಕೊಟ್ಟಿದ್ವಿ ಅಂದ್ರೆ as the bullet has been fired, your gun ಏನಾಗುತ್ತೆ, ಬ್ಯಾಕ್ ಬರುತ್ತೆ. So that's why it is a negative sign, indicates that gun moves in the opposite direction. So bullet move forward ಹೋದ್ರೆ gun backward ಬರುತ್ತೆ. So opposite direction move ಆಗಿರೋದ್ರಿಂದ we are putting the minus sign. So passing to the question, the right answer is option C, that is minus 3.2 meter per second. Next question, one of the following is not a scalar quantity. So ಕೊಟ್ಟಿರುವಂತ ಎಲ್ಲಾ ಕ್ವಾಂಟಿಟೀಸ್ ಅಲ್ಲೂ ಸ್ಕೇಲಾರ್ ಕ್ವಾಂಟಿಟಿ ಇರಲ್ಲ, ಅದರಲ್ಲಿ ಯಾವುದು ಸ್ಕೇಲಾರ್ ಕ್ವಾಂಟಿಟಿ ಅಲ್ಲ ಅದನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ. So that is force is not a scalar quantity. Next question, if a body fixed about a point rotates in clockwise direction, the momentum of force is measured as. So ನಿಮ್ಮ ಒಂದು ಬಾಡಿ ಫಿಕ್ಸ್ಡ್ ಬಾಡಿನ your point is rotated, ಅಂದ್ರೆ ಬಾಡಿ ರೊಟೇಟ್ ಮಾಡ್ತಾ ಇದೀವಿ ಯಾವ್ದ್ರಲ್ಲಿ, ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ದ ಮೂವ್ಮೆಂಟ್ ಆಫ್ ಫೋರ್ಸ್ ಏನಾಗಿರುತ್ತೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನೆಗೆಟಿವ್. ಓಕೆ, ದ ಮೂವ್ಮೆಂಟ್ ಆಫ್ ಅವರ್ ಫೋರ್ಸ್ ವಿಲ್ ಬಿಕಮ್ as ನೆಗೆಟಿವ್. ನೆಕ್ಸ್ಟ್ ಕ್ವಶನ್, the resultant magnitude of two forces P and Q acting in same line and in same direction is. So ನಿಮ್ಮ ಒಂದು ಎರಡು ಫೋರ್ಸ್ ಇದೆ P and Q, ಅದು ಸೇಮ್ ಲೈನ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾಗ ಅದರದ್ದು ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, P plus Q. So the magnitude of two forces have been added. Okay, next question, the resultant magnitude of two forces 6 Newton and 8 Newtons acting at right angle to each other is. So ನಿಮ್ಮ ಒಂದು ರಿಸಲ್ಟೆಂಟ್ ನ ಕಂಡುಹಿಡಿಬೇಕು. ಸೊ ರಿಸಲ್ಟೆಂಟ್ ಆಫ್ ಟೂ ಫೋರ್ಸಸ್ 6 ನ್ಯೂಟನ್ಸ್ 8 ನ್ಯೂಟನ್ಸ್, ಮತ್ತೆ ಅದು ಕೊಟ್ಟಿರೋದು ರೈಟ್ ಆಂಗಲ್. ರೈಟ್ ಆಂಗಲ್ ಇಸ್ ನಥಿಂಗ್ ಬಟ್ 90 ಡಿಗ್ರಿ, ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ. ಸೊ ಇದು ಆಂಗಲ್ ಕೊಟ್ಟಿದ್ದಾರೆ, ಎರಡು ಫೋರ್ಸ್ ಕೊಟ್ಟಿದ್ದಾರೆ, ಇದ್ರದ್ದು ರಿಸಲ್ಟೆಂಟ್ ಆಫ್ ಮ್ಯಾಗ್ನಿಟ್ಯೂಡ್ಗೆ ಸೊಲ್ಯೂಷನ್ ನೋಡ್ಕೊಂಡ್ರೆ ಇಸ್ ರಿಸಲ್ಟೆಂಟ್. ಲೆಟ್ ವಿಲ್ ಅಸ್ಯೂಮ್ ಆರ್ ನ ಅಸ್ಯೂಮ್ ಮಾಡ್ಕೊತಾ ಇದ್ವಿ, ಅಂಡ್ ಆಲ್ಫಾ ರೆಪ್ರೆಸೆಂಟ್ಸ್ ಅನ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ. ಅಂದ್ರೆ ಎ ಅಂಡ್ ಬಿ ಇಸ್ ನಥಿಂಗ್ ಬಟ್ 6 ನ್ಯೂಟನ್ಸ್ ಮತ್ತೆ 8 ನ್ಯೂಟನ್ಸ್ ನ ಮಧ್ಯದಲ್ಲಿರುವಂತಹ ಆಂಗಲ್ ನ ಆಲ್ಫಾ ಅಂತ ಕೊಟ್ಟಿದ್ವಿ. ಸೊ ಆಲ್ಫಾ ಎಷ್ಟು ಕೊಟ್ಟಿದ್ದಾರೆ, ರೈಟ್ ಆಂಗಲ್ ಕೊಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ 90 ಡಿಗ್ರಿ ಕೊಟ್ಟಿದ್ದಾರೆ. ಸೊ ರಿಸಲ್ಟೆಂಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab into cos alpha. So our values substitute ಮಾಡಿದ್ರೆ you 36 64 plus 0 ಆಗುತ್ತೆ, ಯಾಕಂದ್ರೆ cos 90 is 0 ಆಗಿರೋದ್ರಿಂದ 0 multiplied by anything it is 0. So total ಆಗಿ 100 ಬರುತ್ತೆ. So r square 100, but r value ಏನಾಗುತ್ತೆ, square root of 100 ಆಗುತ್ತೆ. So ಅದರಿಂದ ಏನಾಗುತ್ತೆ, you will get r is equal to 10 Newton. That resultant force ಏನಾಗಿರುತ್ತೆ, 10 Newton ಆಗಿರುತ್ತೆ. So passing to the question, the right answer is option B, 10 Newton. Okay, next question, the value of resultant magnitude of two forces acting at a point is maximum when the angle between the two forces is. So
So ನಿಮ್ಮ ಒಂದು resultant of magnitude 2 forces acting at a point is maximum. So maximum ಆಗಿದ್ರೆ ಅದರ angle of between the two forces ನ angle ಎಷ್ಟಾಗಿರುತ್ತೆ ಅಂತ ಕೇಳಿದರೆ right answer is option A 0 degree. Okay, next question. Rise of liquid in a capillary tube is due to. So capillary tube ಅಲ್ಲಿ rise of liquid ಯಾವ ಒಂದು ಕಾರಣಕ್ಕೆ ಆಗುತ್ತೆ ಅಂತ ಕೇಳಿದರೆ it is right answer is due to the surface tension. Okay, next question. The ratio of volume stress to volume strain is called. So ನಿಮ್ಮ ಒಂದು volume stress ನ divided by volume strain ಮಾಡಿದಾಗ ಆ ರೇಷಿಯೋ ನ ಏನಂತ ಕರೀತೀವಿ ಅಂತ ಕೇಳಿದರೆ bulk modulus. Okay, next question. The reciprocal of bulk modulus of elasticity is called. Okay, so our reciprocal bulk modules na reciprocal of elasticity na ಏನಂತ ಕರೀತೀವಿ ಅಂತ ಕೇಳಿದರೆ the right answer is option compressibility. Okay, next question. The force of cohesion is maximum in. So ನಮ್ಮ force of cohesion force maximum ಯಾವುದರಲ್ಲಿ ಇರುತ್ತೆ ಅಂತ ಕೇಳಿದರೆ so the right answer is option 1, that is solids ಅಲ್ಲಿ. Okay, next question. The value of surface tension is 80 dyne per centimeter. What will be its value in newtons per meter ಅಲ್ಲಿ. So ನಿಮ್ಮ ಒಂದು dyne per centimeter ನ newtons ಅಲ್ಲಿ ಕನ್ವರ್ಷನ್ ಮಾಡಿ ವ್ಯಾಲ್ಯೂ 80 ವ್ಯಾಲ್ಯೂಸ್ ಗೆ ಹೇಳಬೇಕು ಅಂತ ಹೇಳಿದರೆ so 1 dyne is equal to ಎಷ್ಟಾಗುತ್ತೆ ಅಂದ್ರೆ 0.0001 ನ್ಯೂಟನ್ಸ್ ಪರ್ ಮೀಟರ್ ಆಗಿರುತ್ತೆ. ಸೊ ಇದನ್ನ ಕನ್ವರ್ಷನ್ ಮಾಡಿದ್ರೆ 80 ನ ಇದಕ್ಕೆ ಕನ್ವರ್ಟ್ ಮಾಡಿದ್ರೆ you'll get 0.080 ಆಗುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ರೆ ಎಲ್ಲ 10 to the power of 12 ಕೊಟ್ಟಿದ್ದಾರೆ. ಇದರಿಂದ ನೀವೇನ್ ಮಾಡ್ಬೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ 8 into 10 to the power of -2 ನ್ಯೂಟನ್ ಪರ್ ಮೀಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Pressure at the bottom of the container having a base area of 10 meters square filled with water to a height of 10 meter is. So ನಿಮ್ಗೆ ಏನು ಕೇಳಿದರೆ pressure at the bottom of the containers ನ find out ಮಾಡೋದಕ್ಕೆ ಕೇಳಿದರೆ. So ಇದರ solution, this is the formula for pressure. Pressure is equal to P naught plus rho into G into H. So ಇದು ಒಂದು pressure ನ formula at the bottom of the tank. So ನಮಗೆ ಏನು ಕೇಳಿದೆ density of the water, it is nothing but 10 to the power of minus 10 to the power of 3 kg per meter cube ಆಗಿರುತ್ತೆ. ಸೊ ಫಿಲ್ಡ್ ವಾಟರ್ ಎಷ್ಟಿದೆ ಅಂದ್ರೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 10 meters ಕೊಟ್ಟಿದ್ದಾರೆ ಅಂಡ್ ಬೇಸ್ ಏರಿಯಾ ಇಸ್ ಆಲ್ಸೋ ಗಿವನ್ 10 meters square. ಸೊ ಅಸ್ಯೂಮ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೆ ಬಾಟಮ್ ಅಲ್ಲಿ ಕೇಳಿರೋದ್ರಿಂದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗಿರುತ್ತೆ 0 pascal ಆಗಿರುತ್ತೆ. ಓಕೆ, ಸೊ P is equal to P naught value 0 plus that is density of water ಎಷ್ಟಾಗಿರುತ್ತೆ 10 to the power of 3 kg per meter cube ಆಗಿರುತ್ತೆ into G is nothing but gravity. So gravity ಎಷ್ಟು 9.8 meter per second square ಆಗಿರುತ್ತೆ. H height ಬಂದು 10 meters ಇದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get pressure is equal to 9.8 into 10 to the power of 4 pascal. Okay, passing to the question. The right answer is option A, that is 9.8 into 10 to the power of 4 pascal. Okay, next question. 100 degrees Celsius when expressed in absolute scale is. ಸೊ ನಿಮ್ಮ ಒಂದು 100 ಡಿಗ್ರಿ ಸೆಲ್ಸಿಯಸ್ ನ ಅಬ್ಸಲ್ಯೂಟ್ ಸ್ಕೇಲ್ ಅಲ್ಲಿ ಮಾಡಿದಾಗ ಎಷ್ಟು ಕೆಲ್ವಿನ್ಸ್ ಗೆ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಇಸ್ 373 ಕೆಲ್ವಿನ್. ಹೇಗೆ ಅಂದ್ರೆ ಸೊ ಇಟ್ ಇಸ್ ಯು ಆರ್ ಕನ್ವರ್ಟಿಂಗ್ ಸೆಲ್ಸಿಯಸ್ ನ ಡಿಗ್ರಿ ಕೆಲ್ವಿನ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಒಂದು ಸೆಲ್ಸಿಯಸ್ ನ ಕನ್ವರ್ಷನ್ಸ್ ಹೇಗೆ ಇರುತ್ತೆ ಅಂದ್ರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಯುವರ್ 273 ಕೆಲ್ವಿನ್ ಅಲ್ಲಿ ಸ್ಟಾರ್ಟ್ ಆಗೋದೆ 273. ಸೊ 273 ಪ್ಲಸ್ ನಮಗೆ ಸೆಲ್ಸಿಯಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ 100 ಕೊಟ್ಟಿದ್ದಾರೆ. ಸೊ ಇವೆರಡು ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 373 ಕೆಲ್ವಿನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಗ್ಯಾಸ್ ಲಾ ವಿಚ್ ಗಿವ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಚೇಂಜಸ್ ಈಸ್. ಸೊ ನಿಮ್ಮ ಒಂದು ಗ್ಯಾಸ್ ಲಾನ ಮುಖಾಂತರ ರಿಲೇಶನ್ಶಿಪ್ ಏನಕ್ಕೆ ಪ್ರೆಷರ್ಗೆ ಮತ್ತೆ ವಾಲ್ಯೂಮ್ ಚೇಂಜಸ್ಗೆ ಕೊಟ್ಟಿದ್ದಾರೆ, ಅದು ಕೊಟ್ಟವರು ಯಾರು ಅಂತ ಕೇಳಿರೋದು. ಇಟ್ ಈಸ್ ಬಾಯ್ಸ್ ಲಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Amount of heat required to raise the temperature of 1 gram of water through 1 degree Celsius is. So ನಿಮ್ಮ ಒಂದು amount of heat ನ requirement to raise the temperature of 1 gram of water ನ through 1 degree Celsius ಮಾಡಬೇಕಾದ್ರೆ ಅದನ್ನ process ನ ಏನಂತ ಕರೀತೀವಿ ಅಂತ ಕೇಳಿದ್ರೆ it is called calorie. Okay, next question. An example of longitudinal wave is. ಸೊ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಲಾಂಗಿಟ್ಯೂಡ್ನಲ್ ವೇವ್ಸ್ ಗೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, that is sound waves. Okay, passing to the next question. The relationship between velocity of sound v and absolute temperature T is. ಸೊ ನಿಮ್ಮ ಒಂದು ವೆಲಾಸಿಟಿ ಆಫ್ ಸೌಂಡ್ ಗೂ ಮತ್ತೆ ಟೆಂಪರೇಚರ್ ಗೆ ಒಂದು ಫಾರ್ಮುಲಾ ರಿಲೇಶನ್ಶಿಪ್ ನ ಫಾರ್ಮುಲಾ ಇದೆ. ಸೊ ಅದು ಯಾವುದು ಅಂತ ಕೇಳಿದರೆ ಇಟ್ ಇಸ್ ಆಪ್ಷನ್ C is the right answer. That is velocity is directly proportional to the square root of the temperature. Okay, next question.
The distance between a node and the next antinode in a stationary wave is equal to. ಸೊ ನಿಮ್ಮ ಒಂದು ನೋಡ್ ನಿಂದ ನೆಕ್ಸ್ಟ್ ನೋಡ್ಗೆ ಸ್ಟೇಷನರಿ ವೇವ್ಸ್ ನ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಈಸ್ 1/4 ಆಫ್ ದಿ ವೇವ್ ಲೆಂತ್. ಓಕೆ, ನೆಕ್ಸ್ಟ್ ಕ್ವಶನ್. Damage caused by marching military columns to the suspension bridges is due to. So damaging of military columns with the suspension bridges is due to what anta kelidare. So it is due to the resonance. Okay, next question. During forced vibration, if the forced frequency is f1 and natural frequency is f2, the body resonates if. ಸೊ ನಿಮ್ಮ ಒಂದು ಫೋರ್ಸ್ ವೈಬ್ರೇಷನ್ ಆಗಬೇಕಾದಾಗ ಒಂದು ಫೋರ್ಸ್ ನ ಫ್ರೀಕ್ವೆನ್ಸಿ ಬಂದು f1 ಅಂತ ತಗೊಂಡು ನ್ಯಾಚುರಲ್ ಫ್ರೀಕ್ವೆನ್ಸಿ f2 ಅಂತ ತಗೊಂಡಾಗ ಆ ಬಾಡಿಯ ರೆಸೊನೆಂಟ್ ಫ್ರೀಕ್ವೆನ್ಸಿ ಏನ್ ಕಂಡೀಷನ್ಸ್ ಅನ್ನು ಇರಬೇಕು ಅಂತ ಕೇಳಿದ್ದಾರೆ. ಇಟ್ ಈಸ್ ಆಪ್ಷನ್ 2, ಫ್ರೀಕ್ವೆನ್ಸಿ 1 ಶುಡ್ ಬಿ ಈಕ್ವಲ್ ಟು ಫ್ರೀಕ್ವೆನ್ಸಿ 2 ಆಗಿರ್ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ದ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಆಫ್ ಟ್ರಾನ್ಸ್ವರ್ಸ್ ವೇರಿಯೇಷನ್ ಆಫ್ ದಿ stretched string is inversely proportional to. So ನಿಮ್ಮ ಒಂದು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಆಫ್ ಟ್ರಾನ್ಸ್ವರ್ಸ್ ವೈಬ್ರೇಷನ್ ಆಗಬೇಕಾದ್ರೆ ದ ಸ್ಟ್ರಕ್ಚರ್ಡ್ ಸ್ಟ್ರಿಂಗ್ ನ ಏನಾಗಿರ್ಬೇಕು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್ ಅಂತ ಕೇಳಿದರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದಿ ಸ್ಟ್ರಿಂಗ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಮಿನಿಮಮ್ ಲೆಂತ್ ಆಫ್ ಎ ಹಾಲ್ ಟು ಪ್ರೊಡ್ಯೂಸ್ ಅನ್ ಎಕೋ ಈಸ್. ಸೊ ಒಂದು ಹಾಲ್ ಇರುತ್ತೆ, ಆ ಹಾಲ್ ಅಲ್ಲಿ ಎಕೋ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದಾಗ ಅದಕ್ಕೆ ಮಿನಿಮಮ್ ಲೆಂತ್ ಎಷ್ಟಿರಬೇಕು ಅಂತ ಕೇಳಿದರೆ ಸೊ ದ ಮಿನಿಮಮ್ ಲೆಂತ್ ಶುಡ್ ಬಿ 17 meters. ಓಕೆ, ಸೊ ಇಲ್ಲಿನ ಸೆಷನ್ ನ ಈಗ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಜೊತೆಗೆ ಮೀಟ್ ಆಗೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು.